ಇದ್ದಿದ್ದಿಲ್ಲ. ಆಗಿರ್ತಕ್ಕಂಥ ಸೇಡಿ ಮಕ್ಕಿ ಬಿಚ್ಚಿ ಸೇಡಿ ಮಣ್ಣಿಂದ ಕಡಬು ಮಾಡಿದೆ, ಅದು ಅಮೋಕ್ಷದ ಗುಣಿಸಿನ್ಯ ಅಂತ ತಿಳ್ಕೊಂಡು ಆದ ಆನಂದ ಹೇಳಾಕತ್ತಾನ. ಹೌದು ನೋಡ್ರಿ, ಮಕ್ಕಳು ದೇವ್ರ ಜೊತೆ ಸಂಭಾಷಣೆ ಮಾಡ್ರ ಯಾವ ತಾಯಿ ತಂದಿ ಆದ್ರೂ ಆನಂದ ಆಗ್ತದ್ರಿ. ಹಿಂಗ ಆನಂದ ಆಗಿ ತಾಯಿ ಅಂದ್ಲು, ಸಿದ್ಧಾರ್ಥ ಮಹಾರಾಜರ ಜೊತೆ ನನ್ನಪ್ಪ ಅಮೋಕ್ಷದ ದೇವರನ್ನ ಮಾತಾಡ್ತೇನೆ ಅನ್ನತಕ್ಕಂಥ ಮಾತು ಹೇಳಿದ್ರು. ಕರೆ ಸಿದ್ಧಾರ್ಥ ಮಹಾರಾಜರಿಗೆ ಅಮೋಕ್ಷ ಹೇಳ್ತಾನೆ, ಏ ಸಿದ್ಧ, ಹಿಂಗ ಎಷ್ಟು ದಿವಸ ನನ್ನ ಜೊತೆ ಉಣ್ಣೋದು ತಿನ್ನೋದು ಸಂಭಾಷಣೆ ಮಾಡವ, ಇದಕ್ಕ ಮುಕ್ತಿ ಆಗ್ಬೇಕಾದ್ರೆ ನೀನು ಗುರುವಿನ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಹಂಗ ಈ ಕಲಿಯುಗದ ವೈಕುಂಠ ಪಂಡ್ರಾಪುರದ ಪಾಂಡುರಂಗನ ಸನ್ನಿಧಾನದಾಗ ಅನಂತ ಮಂದಿ ಸಂತರಿದ್ರು, ನೂರಾರು ಮಂದಿ ಸಂತರಿದ್ರು. ಕರೆ ಅವ್ರೆಲ್ಲರಿಗೂ ಹೆಂಗ ಪರಮಾತ್ಮ ನಮ್ಮ ಜೊತೆಗೆ ಅದನ್ನ, ನಾವು ಪರಮಾತ್ಮನ ಜೊತೆಗೆ ಇದೀವಿ, ನಾವ್ ಯಾಕೆ ಗುರುನು ಮಾಡ್ಕೋಬೇಕನ್ನತಕ್ಕಂತ ಭಾವ ಎಲ್ಲ ಸಂತರಲ್ಲಿತ್ತು. ಒಮ್ಮೆ ಘೋರ ಸಂತರೊಳಗ ಬಂದಾಗ ಪರಮಾತ್ಮ ಪಾಂಡುರಂಗ ಹೇಳ್ದ, ಏ ಕುಂಬಾರ, ಇದ್ರಾಗ ಯಾವ ಗಡಿಗೆ ಸುಟ್ಟವು ಮತ್ತೆ ಯಾವ ಗಡಿಗೆ ಸುಟ್ಟಿಲ್ಲ ನೋಡು, ಆಮೇಲೆ ಚೆಕ್ ಮಾಡ್ಕೊಂಡು ಬಾ ಅಂತ ಪಾಂಡುರಂಗ ಹೇಳಿಬಿಟ್ಟ. ಏನ್ ಮಾಡಿದ್ವ? ಸಂತರ ಎಲ್ಲಾರು ಕೂಡಿಕೊಂಡು ಪರಮಾತ್ಮನ ಏಕಾದಶಿ ಒಳಗ ಪರಾಳ ಮಾಡ್ತಿರ್ಬೇಕಾರ ಕುಂಬಾರ ಅಂದ್ರ ಮೊದಲೇ ಆ ಗಡಿಗೆ ಮಾಡೋ ಕಾಯಕ, ಆ ಗಡಿಗೆಗೆ ಸುಳು ಅಂತ ಇರ್ತೈತಿ, ಹೊಡಿತಾರ ಅಂತ ತಗೊಂಡ್ ಏನ್ ಮಾಡಿದ, ಪಟ್ 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 ಕುತ್ತಂತ ಎಲ್ಲ ಸಂತರ ತಲೆಗೆ ಹೊಡಕೋತ ಬರೋದ್ರೊಳಗ ಏನಾಗಿತ್ತು, ನಾಮದೇ ಅವ್ರ ತಲೆಗೆ ಪಟ್ಟ ಹೊಡಿಬೇಕು, ಟಕ್ಕತ ಅಂತ ಬಾಯಿ ತೆರದ ಮುಂದ. ಅವಾಗ ನಾಮ ಕಚ್ಚ ಗುರುಕ ಬಚ್ಚ ಇದು ನಾಮದೇವ್ ಕಥಾದ ನೋಡ್ರಿ ಅಂತಕ್ಕಂತ ಮಾತು ಪರಮಾತ್ಮ ಪಾಂಡುರಂಗ ಮುಟ್ಟಿಸ್ಬಿಟ್ಟ. ಅವಾಗಂತ, ಏ ನಾನೇ ನೀ ಗುರುವಿನ ಮಾಡ್ಕೋಬೇಕು, ಮಾಡ್ಕೋಬೇಕು, ಗುರು ಇಲ್ಲಂದ್ರೆ ಹಿಂಗ ಕಚ್ಚಾನ ಹೋಗ್ತದ, ಇದಕ್ ಸದ್ಗತಿ ಆಗ್ಬೇಕು, ನೀ ನಾನ್ ಮಾಡ್ಕೋಬೇಕು ಗುರುವಿನ ತಂದಾಗ. ಅವಾಗ ನಾಮದೇವ್ ಅಂದ, ಯಪ್ಪ ಸಾಕ್ಷಾತ್ ಈ ಕಲಿಯುಗದ ವೈಕುಂಠ ಪಾಂಡುರಂಗ ನೀ ನನ್ನೊಂದಿಗೆ ಉಣತಿ ತಿನ್ತಿ, ಭಾಷಣ ಮಾಡ್ತಿ, ಮತ್ತೆ ಕರ್ಪತಿ ಉಣತಿ ಮಕ್ಕೋತಿ, ಬೇಕಾದ ಮಾಡ್ತೀನಿ ನನ್ನ ಜೊತೆಗೆ, ಬೇಕಾದಟ್ಟ ಕಾಲ ಕಳಿತೀನಿ ನನ್ನ ಜೊತೆಗೆ, ಮತ್ತೆ ನಿನ್ನ ಬಿಟ್ಟು ನಾಯಕ ಗುರುನ ಮಾಡ್ಕೋಬೇಕು, ನನಗೆ ಬ್ಯಾಡ ಗುರು ಅವ ಎಂತ ನಾಯಕರಲ್ಲಕ ನೀವೊಬ್ಬಿದ್ರ ಸಾಕ ಅಂತ ತಿಳ್ಕೊಂಡ ದೇವ್ರ ಮೇಲೆ ಸುಮ್ಮಣ್ಣ ಕಟ್ಟಿದ. ಅವಾಗ ಪಾಂಡುರಂಗಂದ, ಏನಿಲ್ಲ ಗುರುವಿನ ಮಾಡ್ಕೋಬೇಕ, ಮಾಡ್ಕೊಂಡಾಗ ನಿನಗ ಗುರುವಿನ ಮಾಡ್ಕೋಬೇಕಾದ್ರೆ ಯಪ್ಪ ಹೆಂಗ ನನಗ ಬ್ಯಾಡ ಅಂತಕ್ಕಂತ ಅದೊಂದೈತಿ, ಬೇಕಂತ ನಿಂದೈತಿ, ಹಂಗಾರ ನಿನಗ ಬ್ಯಾಡ ಅಂದ್ರ ನಾಳೆ ನಂದು ನಿಂದು ಒಂದ ಯೋಜನೆ ಮಾಡು ಅಂತಂದ. ಏನ್ರಿಪ್ಪ? ಏನಂದ, ಚಂದ್ರಭಾಗದಾಗ ನಾಳೆ ಹೊಳಿ ಜಳಕಕ್ಕೆ ನೀನು ಬಾ, ನಾನು ಬರ್ತಾನ, ನನ್ನನ್ನ ಚಂದ್ರಭಾಗದಾಗ ನೀ ಗುರ್ತಾ ಹಿಡಿದಂದ್ರ ನಿನಗ ಗುರು ಬ್ಯಾಡ, ನನಗೆ ಗುರುತಿಸ್ಲಿಲ್ಲ ಅಂದ್ರೆ ಗುರು ನಿನಗ ಮಾಡ್ಕೋಬೇಕಾಗ್ತದ ಮಗ ಅಂತಂದಾಗ, ಅವಶ್ಯಕ್ಕೆ ಬಾ ನೋಡುನು ಅಂತಂದ ಪರಮಾತ್ಮಗ ನಾಮದೇವ್ರು. ಅವಾಗ ಬೆಳಗಿನ ಸೂರ್ಯೋದಯಕ್ಕ ಬ್ರಾಹ್ಮಿ ಮುಹೂರ್ತದಾಗ ದಿನನಿತ್ಯ ಹೆಂಗ ಚಂದ್ರಭಾಗಕ್ಕೆ ಜಳಕಕ್ಕೆ ಹೋಗ್ತಿದ ನಾಮದೇವ, ಆ ಜಳಕಕ್ಕೆ ಹೋಗಿ ಚಂದ್ರಭಾಗದಾಗ ಜಳಕ ಮಾಡಾಕತ್ತಿದ. ಜಳಕ ಮಾಡ್ಕೊಂಡ ಮುಂದೆ ಸೂರ್ಯನಾರಾಯಣ ಆರಾಧನೆ ಮಾಡ್ತಿರ್ಬೇಕಾದ್ರೆ ಹಿಂದೆ ಪರಮಾತ್ಮ ನೋಡ್ರಿ ಹೆಂಗ ಮಾಯದಾಟ ಮಾಡಿದ, ಹೆಂಗ ಮಾಡಿದ್ರಿಪ್ಪ? ರುಕ್ಮಿಣಿಗೆ ಕರ್ಕೊಂಡ ತಾನು ಬಂದ. ಈಗ ವೇಷಗಾದಂತ ಬರ್ತಾರಲ್ಲ ಊರಾಗ ಹಿಂದಕ್ಕೆ ಬರ್ತಿರ್ ಬಹುಶಃ ಈಗ ಎಲ್ಲಿ ಮುರುಗೋರು ಮತ್ತ ಬರೂಪ್ಗಾರ ಬರ್ತಾರಲ್ಲ, ಹಿಂಗೆಲ್ಲ ಗಾಡಿ ಕೊಳ್ಳ ಕಟ್ಕೊಂಡ ಅದ್ರಾಗ ನಾಯಿ ನರಿ ಬೆಕ್ಕ ಆಡ್ಮರಿ ಕುರಿ ಮರಿ ಏನೇನು ಯಾರ್ಯಾರು ಕೊಟ್ಟಾರೋ ಹಂಗೆಲ್ಲ ಹಾಕೊಂಡ ಆ ಚಂದ್ರಭಾಗದ ದಂಡಿಗೆ ಬಂದ ಗಾಡಿ ಕೊಳ್ಳ ಹರದ. ನಾಮದೇವ್ ಅಲ್ಲೇ ಹೊಳ್ಯಾಗ ಜಳಕ ಮಾಡಾಕತ್ತಿದ, ಗಾಡಿ ಕೊಳ್ಳ ಹರದ ಮಡದಿಗೆ ಹೇಳ್ತಾನ, ಏನತ್ರಿಪ್ಪ? ಈ ಕಡೆ ನಾಮದೇವ್ಗೂ ಕೇಳಿಸ್ಬೇಕು, ಈ ಕಡೆ ಮಡದಿಗೆ ಕೇಳ್ತ, ಏ ದೇವಿ ನಾನು ಜಳಕ ಮಾಡಿ ಬರುದ್ರ ಗಡಿಗೆ ಒಳಗ ಅಕ್ಕಿ ಹಾಕ್, ಅಟ್ಟಕ್ಕ ತುಂಬಿತು ಕುದಿಸ, ತುಂಬಲಿಲ್ಲ ಅಂದ್ರೆ ಏನಾಕು ಆ ಆಡಬರಿ ಒಂದಕ್ಕೆ ಅದನ್ನು ಕೊಯ್ದು ಹಾಕು, ಮತ್ತ ತುಂಬಲಿಲ್ಲ ಅಂದ್ರ ನಾಯಿ ಪುಣ್ಯಕ್ಕೆ ಅದೊಂದು ಹಾಕ, ಮತ್ತ ತುಂಬಲಿಲ್ಲ ಅಂದ್ರ ಅವ್ 4-5 ಮಕ್ಕಳು ಯಾವ ಕಿರಿಕಿರಿ ಮಾಡ್ತೇನೆ ಅದನ್ನ ಕೊಯ್ದು ಹಾಕತ್ತಂದ್ರ ಅಟ್ರಾಗ ನಾಮೇ ಹೊಳ್ಯಾಗ ಜಳಕ ಮಾಡೋ ತಿರುಗಿ ನೋಡಾಕತ್ತಿದೀವನ ಕೇಳಿಸ್ಕೊಂಡ, ಅಲ್ಲ ಅಕ್ಕಿ ಹಾಕತ್ತಾನ ಗಡಿಗರಿ ಅಂತದ ಇರ್ಬೇಕಂದವ, ಅದು ತುಂಬಲಿಲ್ಲ ಅಂದ್ರ ನಾಯಿ ಕುಣ್ಣಿ ಹಾಕತ್ತಾನ, ಅದು ತುಂಬಲಿಲ್ಲ ಅಂದ್ರ ಆಡಮರಿ ಹಾಕತ್ತಾನ, ಏನಾರ ಇರ್ಬೇಕಂತ ತಿಳ್ಕೊಂಡ ನಾಮದೇವ್ರು ತಿರುಗಿ ಹೊಡಮಳಿ ನೋಡ್ತಾನ. 3 ಕಲ್ಲಿಗೆ ಹುಡಿದು ಇಟ್ಟೇ ಮಗಿ ಐತಿ, ಇಟ್ರಾಗ ಹೆಂಗ ಅದು ತುಂಬಲ್ಲು ಅಂತ ತಿಳ್ಕೊಂಡ ಇವ್ನ ಅವನ ಹೊಟ್ಲೆ ಹುಟ್ಟಿದ ಮಕ್ಕಳಿಗೆ ಕೊಯ್ದು ಹಾಕತ್ತಾನಂದ್ರ ಸಿಕ್ಕನಿದ್ರ ನನಗಿನ ಹಾಕಿನ ತಿಳ್ಕೊಂಡು ಬಿಟ್ಕೊಂಡ ಚಂದ್ರಭಾಗ ಅಂತ ಓಡಿ ಹೋಗಿಬಿಟ್ಟು ನಾಮದೇವ ಮತ್ತ ಪರಮಾತ್ಮ ಮಾಡಿದ ಮಾಯದ ಆಟ ಹೋಗಿ ಅಲ್ಲಿಂದ ಅಯ್ಯಪ್ಪ ನೀನ್ ಹಾದಿ ನೋಡಿ 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 ಬ್ಯಾಸತ್ತೆ ನೀ ಬರ್ಲೇ ಇಲ್ಲೋ ಅಂತ ತಿಳ್ಕೊಂಡ ಇಟಂಗಿ ಮೇಲೆ ನಿಂತು ವಿಠಲಗ ಹಣಿ ಹಚ್ಚಿ ಕೇಳ್ತಾನ, ಏ ನಾಮದೇವ ನಾ ಬಂದೀನಿ ನನ್ನ ನೀ ಗುರ್ತಾ ಹಿಡಿಲಿಲ್ಲ, ಹೆಂಗ ಬಂದಿದ್ದಿ, ಯಾವಾಗ ಬಂದಿದ್ದಿ? ಅಲ್ಲೋ ಇಟ್ಟ ಮಣ್ಣಿನ ಮಗಿ ಒಳಗ ಅಲ್ಲಿ ಒಬ್ಬ ಹೆಣ್ಮಗಳ ಅಕ್ಕಿ ಹಾಕುದು,
ಅದಕ್ಕೆ ತುಂಬಲಿಲ್ಲ ಅಂದ್ರ ನಾಯಿ ಮರಿ ಹಾಕುದು, ನಾಯಿ ಹಾಕುದು, ತುಂಬಲಿಲ್ಲ ಅಂದ್ರೆ ನಾಯಿ ಕದ್ನ ನಮ್ದು, ತುಂಬಲಿಲ್ಲ ಅಂದ್ರೆ ನಮ್ಮ ಖುಷಿಗೆ ಒಂದು ಕೊಯ್ ಏನಾಗ್ತಿರೋ ಆಗ ನೀ ಬಿಟ್ಟು ಓಡಿ ಬಂದ್ ನೋಡು ಅವಂದ. ಹಾ ಹಾ ಯಪ್ಪ ಹಿಂಗ ಬಂದ್ರ ನನಗೆ ಹೆಂಗ ಗೊತ್ತಾಗಬೇಕು ಅಂತಂದ. ಅದು ಗೊತ್ತ ಆಗ್ಬೇಕಂತ ತಿಳಿದು ನಿನಗ ಗುರುವಿನ ಮಾಡ್ಕೋಬೇಕಾಗ್ತದ. ನಿನಗೆ ಗೊತ್ತಾಗೋದಿಲ್ಲ. ಹಾ. ಅದು ಗೊತ್ತ ಆಗ್ಬೇಕಾದ್ರೆ ನೀನೇನ್ ಮಾಡ್ಕೋಬೇಕಾಗೈತಿ? ಗುರುವಿನ ಮಾಡ್ಕೋಬೇಕಾಗ್ತದ. ಆಯ್ತಪ್ಪ, ಕೊನೆಯ ಚಾನ್ಸ್ ಕೊಡು. ನಾಳೆ ನೀಪ ಹಾ ನಾ ಗುರ್ತ ಹೇಳಿಕಂದ್ರೆ ಅವಶ್ಯವಾಗಿ ಮಾಡೋಣತಕ್ಕಂಥ ಮಾತಂದ. ಯಾವಾಗ ಸದ್ಗುರುನ ಮಾಡ್ಕೋಬೇಕನ್ನತಕ್ಕಂಥ ವಾಣಿ ಪರಮಾತ್ಮದ ಆಯ್ತು, ಈ ಶೋಭಕೇಶ್ವರನ ಗುರು ಮಾಡ್ಕೊಂಡ ಸದ್ಗತಿ ಒಂದ ಮುಂದೆ ಹೇಳ್ತಾನ. ಯಪ್ಪ ಈಗ ಬಾ ಬೇಕಾದಾಗ ಚಂದ್ರಭಾಗಕ್ಕ ಹಾ ಹಾ ಅಂದಾಗ ನಾಮದೇವ್ ಮತ್ತೆ ಹೊಣಿ ಜಳಕಕ್ಕೆ ಹೋದ. ಹೆಂಗ ಬಂದ? ಪರಮಾತ್ಮ ಅಲ್ಲಿ ಬಂದ. ನೋಡ್ರಿ, ನಾಮದೇವ್ ಅವತ್ತು ಏಕಾದಶಿ ಮುಗಿದ ದವಾದಶಿ ಅದ. ಇವತ್ತು ತುಪ್ಪ ಹೋಳಿಗೆ ತಗೊಂಡ ನನ್ನ ಪರಮಾತ್ಮ ಗುಣಿಸ್ಬೇಕಂತ ತಿಳ್ಕೊಂಡು ಹೋಳಿಗೆ ಲಟ್ಟಾಚಿಕೊಂಡ ದುರುಡಿ ಒಳಗೆ ಹಾಕಾಕತ್ತಿದ್ದ. ಮುಂದೆ ಮೋತಿ ಮಾಡಿ ಪರಮಾತ್ಮ ಇಂದ ನಾಯಿಯಾಗಿ ಬಂದ ನಾಮದೇವ್ರದ್ದು ಏನ್ ಮಾಡಿದ ಅಲ್ಲಿ ಹೋಳಿಗೆ ತಗೊಂಡು ಹೊಂಟ. ಅವಾಗ ನೋಡಿದವ್ರ ಹತ್ರ, ಏ ನಾಮದೇವ, ಓಹೋ ನೀನು ಬುಟ್ಟೆ ಹೋಳಿಗೆ ನಾಯಿ ಹೊಳಿಯಾಕತ್ತಿದ್ಯೋ, ಹಿಂದೆ ತಿರುಗಿ ನೋಡತ್ತನ ಆಗ್ತಾನ. ಅವಾಗ ನಾಮದೇವ್ರು ತಿರುಗಿ ನೋಡ್ತಾರ, ಅಪ್ಪ ಭಗವಂತ ಹಿಂಗ ಬಂದಲ್ಲ ಅಂತ ತಿಳ್ಕೊಂಡ. ಏಪ್ಪ ಪರಮಾತ್ಮ, ಹಾ ಹಾ ಈ ಹೋಳಿಗೆ ನಾಯಿಯಾಗಿ ಹಾಕಿ ಬಂದೇವೋ, ಖಾಲಿ ಆಗ್ತೈತಿ, ಅದಕ್ಕೆ ತುಪ್ಪ ತಗೋದ ಅಂತ ತಿಳ್ಕೊಂಡ ತುಪ್ಪದ ಮೇಲೆ ತಗೊಂಡ ಪರಮಾತ್ಮ ಹಿಂದೆ ನಾಮದೇವ್ ಓಡುವಂತ ಪ್ರಸಂಗ ಬಂತು. ಹಿಂಗ ಆಗ್ಬೇಕಾದ್ರೆ ಗುರುವಿನ ಮಾಡ್ಕೊಂಡಾಗ ಆತು. ಹಂಗ ಅರಿಕೇರಿ ಸಿದ್ಧಾರ್ಥ ಮಹಾರಾಜರು ತಂದಿ ಅಮೋಘ ಸಿದ್ಧನ ಮಾತು ಸ್ಮರಿಸಿಕೊಂಡ ಲಚ್ಚಾನ ಮಠಕ್ಕೆ ಹೊಂಟ. ಹೌದು. ಅವಾಗ ಹೇಳ್ತಾನ, ಹೋಗೋಕ್ಕಿಂತ ಪೂರ್ವದೊಳಗ ಸಿದ್ದಪ್ಪ, ಇಂಥ ಒಂದು ಶ್ರೇಷ್ಠವಾಗಿರತಕ್ಕಂಥ ಒಡೆಯರ ಕುಲದಾಗ ಹುಟ್ಟಿ ಬಂದಿರತಕ್ಕಂಥ